ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ದಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್. ಸ್ನೇಹಿತರೆಲ್ಲರಿಗೂ ಅಧಿಕ ಮಾಸದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಶ್ರೀರಾಮ ಆಪದುದ್ಧಾರಣ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ ಸ್ನೇಹಿತರೆ. ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗ್ತವೆ, ಸುಖ ಸಂಪತ್ತು ಮತ್ತು ಮಾನಸಿಕ ಧೈರ್ಯ ಪ್ರಾಪ್ತಿ ಆಗ್ತೈತಿ. ಆಪದುದ್ಧಾರಣೆ ಅಂದ್ರೆ ಆಪತ್ತು ಅಥವಾ ಸಂಕಷ್ಟಗಳಿಂದ ಪಾರು ಮಾಡುವವನು ಎಂದ ಅರ್ಥ. ಜೀವನದೊಳಗೆ ಎದುರಾಗುವಂಥ ದೊಡ್ಡ ಕಷ್ಟಗಳು ಬರ್ತಾವಲ್ಲ, ಅಂಥ ಸಮಯದೊಳಗೆ ಈ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಪ್ರಭಾವಶಾಲಿ ಆಗ್ತೈತೆ ಸ್ನೇಹಿತರೆ. ನಮಗೆ ಎಂಥ ಸಂಕಷ್ಟಗಳು ಬಂದಾಗ ಈ ಸ್ತೋತ್ರವನ್ನು ಪಠಿಸಿದ್ರೆ ಸಾಕು, ನಿಮ್ಮ ಸಂಕಷ್ಟಗಳೆಲ್ಲ ಪರಮಾತ್ಮ ದೂರ ಮಾಡ್ತಾನೆ ಸ್ನೇಹಿತರೆ. ಆಮೇಲೆ ಈ ಪವಿತ್ರ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ನಮ್ಗೆ ಜೀವನದಾಗ ಎದುರಾಗುವಂಥ ಆಕಸ್ಮಿಕ ಅಪಘಾತಗಳು, ಆರ್ಥಿಕ ನಷ್ಟಗಳು ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳಿಂದ ಶ್ರೀರಾಮನು ರಕ್ಷಿಸ್ತಾನಂತ ಸ್ನೇಹಿತರೆ. ಮನೆಯೊಳಗೆ ಏನೇ ಸಮಸ್ಯೆ ಬರಲಿ, ಅಪಘಾತಗಳು ಎಲ್ಲಾದರೂ ಹೊರಗೆ ಹೋಗ್ತೀವಲ್ಲ, ಅವನ್ನೆಲ್ಲ ಇದರಿಂದ ನಮ್ಗೆ ಈ ಸ್ತೋತ್ರವನ್ನು ಹೇಳೋದ್ರಿಂದ ದೂರ ಮಾಡ್ತಾರೆ ಪ್ರಭು ಶ್ರೀರಾಮ. ಮತ್ತು ಈ ಸ್ತೋತ್ರವನ್ನು ಹೇಳ್ಕೊತ ಬಂದರೆ ಮನಸ್ಸಿನಾಗಿರುವಂಥ ಅಜ್ಞಾತ ಭಯ, ಆತಂಕ, ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಧೈರ್ಯ ಮೂಡ್ತೈತೆ ಅಂತ. ಮತ್ತು ಜೀವನದೊಳಗೆ ನಮ್ಗೆ ಎದುರಾಗುವಂಥ ಶತ್ರುಗಳ ಬಾಧೆ, ಶತ್ರುಗಳ ಕಾಟ, ನಕಾರಾತ್ಮಕ ಶಕ್ತಿ ಪ್ರಭಾವನೂ ಕಡಿಮೆ ಆಗುತ್ತಂತ ಸ್ನೇಹಿತರೆ. ಅಂಥ ಅದ್ಭುತವಾಗಿರುವಂಥ ಉಪಯುಕ್ತವಾದಂಥ ಒಂದು ಸ್ತೋತ್ರ. ಮತ್ತು ಸ್ತೋತ್ರದ ಮೊದಲ ಶ್ಲೋಕವು ತಿಳಿಸುವಂಥ ದಾತಾರಂ ಸರ್ವ ಸಂಪದಾಂ ಇದನ್ನು ಪಠಿಸೋದ್ರಿಂದ ದಾರಿದ್ರ್ಯ ದೂರವಾಗಿ ಸಕಲ ಐಶ್ವರ್ಯ ಮತ್ತು ಸಂಪತ್ತು ಲಭಿಸ್ತೈತಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಸ್ತೋತ್ರ. ಈ ಸ್ತೋತ್ರವನ್ನು ಯಾವಾಗ ಹೇಳಬೇಕಂದ್ರೆ, ನಿಮಗೆ ಸಾಧ್ಯ ಆದರೆ ಪ್ರತಿನಿತ್ಯವಾಗಿ ಹೇಳ್ರಿ, ಇಲ್ಲ ಅಂದ್ರೆ ಶನಿವಾರ ದಿನ ತಪ್ಪದೆ ಹೇಳ್ಕೊರಿ. ಪ್ರತಿದಿನ ಬೆಳಗ್ಗೆ ಸ್ನಾನ ಮುಗಿಸಿದ ತಕ್ಷಣ ಶುದ್ಧ ವಸ್ತ್ರ ಧರಿಸಿ ಶ್ರೀರಾಮನ ಚಿತ್ರಪಟ ಅಥವಾ ವಿಗ್ರಹದ ಮುಂದೆ ಅಥವಾ ಫೋಟೋ ಇದ್ರೆ ಅದರ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಈ ಸ್ತೋತ್ರವನ್ನು ಪಠನೆ ಮಾಡಿರಿ. ಇಲ್ಲ ಮನೆಯೊಳಗೆ ನಮಗೆ ಫೋಟೋ ಇಲ್ಲ ಅಂದ್ರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಆ ದೇವಸ್ಥಾನದೊಳಗೆ ಅಲ್ಲೇ ಭಕ್ತಿ ಶ್ರದ್ಧೆಯಿಂದ ಕೂತ್ಕೊಂಡು ಈ ಒಂದು ಸ್ತೋತ್ರ ಪಠನೆ ಮಾಡೋದ್ರಿಂದ ನಿಮ್ಗೆ ಇನ್ನೂ ಅದ್ಭುತವಾಗಿರುವಂಥ ಒಂದು ಫಲ ಸಿಗುತ್ತಂತ ಸ್ನೇಹಿತರೆ. ಹಾಗಾಗಿ ತಪ್ಪದೇ ನೀವು ಎಲ್ಲರೂ ಹೇಳ್ಕೊಂಡು ಆ ಪ್ರಭು ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರ ಆಗ್ರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಇದನ್ನೊಂದು ವಿಡಿಯೋ ಶೇರ್ ಮಾಡಿರಿ ಅಂತ. ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ ಈಗ. ಶ್ರೀ ರಾಮ ಆಪದುದ್ಧಾರಣ ಸ್ತೋತ್ರ. ಆಪದಾಮಾಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆರ್ತಾನಾಮಾರ್ತಿಹಂತಾರಂ ಭೀತಾನಾಂ ಭೀತಿನಾಶನಂ ದ್ವಿಷತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ. ನಮಃ ಕೋದಂಡಹಸ್ತಾಯ ಸಂಧೀಕೃತಶರಾಯ ಚ ಖಂಡಿತಾಖಿಲದೈತ್ಯಾಯ ರಾಮಾಯಾಪನ್ನಿವಾರಿಣೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಗ್ರಥ ಪೃಷ್ಠಥ ಚೈವ ಪಾರ್ಶ್ವತಶ್ಚ ಮಹಾಬಲೌ ಆಕರ್ಣ ಪೂರ್ಣಧನ್ವಾನೌ ರಕ್ಷೇತಾಂ ರಾಮಲಕ್ಷ್ಮಣೌ. ಸನ್ನದ್ಧ ಕವಚಿ ಖಡ್ಗಿ ಚಾಪಬಾಣಧರೋ ಯುವಾ ಗಚ್ಚನ್ ಮಮಾಗ್ರಥೋ ನಿತ್ಯಂ ರಾಮಃ ಪಾತು ಸ ಲಕ್ಷ್ಮಣಃ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಸತ್ಯಂ ಸತ್ಯಂ ಪುನಃ ಸತ್ಯ ಉದ್ಧೃತ್ಯ ಭುಜಮುಚ್ಯತೆ ವೇದಾಚ್ಛಾಸ್ತ್ರಂ ಪರಂ ನಾಸ್ತಿ ನ ದೇವಂ ಕೇಶವಾತ್ ಪರಂ. ಶರೀರೆ ಝರ್ಝರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಃ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣೋ ಹರಿಃ. ಇತಿ ಶ್ರೀ ರಾಮ ಆಪದುದ್ಧಾರಣ ಸ್ತೋತ್ರ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಆಪದುದ್ಧಾರಣ ಸ್ತೋತ್ರವನ್ನು ತಪ್ಪದೆ ನೀವು ಎಲ್ಲರೂ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೋರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ.